ಪರಮೇಶ್ವರ ಮಾಡೋದೆಲ್ಲ ಅವಾಂತರ ಪಾರ್ವತಿ ಪರಮೇಶ್ವರ ಬಂದರೆ ಗಂಡಾಂತರ. ಬಸಮ್ಮ 5,000, ಸುಶೀಲಮ್ಮ 3,000, ಮಾಲ್ತಮ್ಮ 8,000 ಎಲ್ಲ ಸೇರಿ ವೈಶಾಲಿ ಇನ್ನು ನಮ್ಗೆ 50,000 ರೂಪಾಯಿ ಬಡ್ಡಿ ಬರಬೇಕು. ಎಲ್ಲ ಔಟ್ಸ್ಟ್ಯಾಂಡಿಂಗ್ ಆಗ್ಬಿಟ್ಟಿದೆ. ಪಾರೋ ನೀನ್ ಈ ತರ ಪೆದ್ದಾಗಿ ವ್ಯವಹಾರ ಮಾಡಿದ್ರೆ ಬಡ್ಡಿನೂ ಬರಲ್ಲ ಅಸಲು ಬರಲ್ಲ. ನೋಡೆ ಬಡ್ಡಿಗೆ ಅಂತ ನಾವು ದುಡ್ಡನ್ನ ಬಿಟ್ಮೇಲೆ ಹುಡುಗರ್ನ ಕಳ್ಸಿ ರೋಪ್ ಹಾಕ್ಸಿ ವಸೂಲಿ ಮಾಡ್ಬೇಕು. ವೈಶಾಲಿ ಹುಡುಗ್ರನ್ನ ಕಳಿಸ್ಲಿಲ್ಲ, ನಾನೇ ಹೋಗಿ ಬಡ್ಡಿ ದುಡ್ಡು ಕೊಡಿ ಅಂತ ಕೇಳಿ ವಾಯ್ಸ್ ನೋಡಿ ಹೆಂಗಾಗಿದೆ. ಕೊಡ್ತೀನಿ ಅಂತ ಹೇಳಿ ಕಳ್ಸಿದಾರೆ, ಆದ್ರೆ ಇನ್ನು ತಂದೆ ಕೊಟ್ಟಿಲ್ಲ. ಲೇ ಪಾರೋ ಇದು ಕಲಿಯುಗ ಕಣೆ, ಓಡಿದ್ರೇನೆ ದುಡ್ಡು ಬರಲ್ಲ, ಇನ್ ಬಾಯಿ ಮಾತನ್ನ ಕೇಳಿದ್ರೆ ಬರುತ್ತಾ? ನೋಡ್ ಪಾರೋ, ವ್ಯವಹಾರಕ್ಕೆ ಅಂತ ಹೇಳಿದ್ಮೇಲೆ ಲಾಭ ಮಾಡೋದು ಯಾರು? ನಾವು. ಅವ್ರಿಗೆ ಯಾಕೆ ತಂದ್ಕೊಡ್ತಾರೆ? ನೋಡು, ಬಡ್ಡಿ ವ್ಯವಹಾರ ಮಾಡ್ತಿದೀವಿ ಅಂದ್ಮೇಲೆ ನಾವೇ ಹೋಗಿ ವಸೂಲಿ ಮಾಡ್ಬೇಕು. ಹಂಗಂತೀಯಾ? ಅಕ್ಕ, ನನ್ಗೊಂದ್ ಡೌಟ್. ಈ ಬಡ್ಡಿ ಮಕ್ಳೆಲ್ಲ ಚೆನ್ನಾಗಿರ್ತಾರೆ ಅಂತಾರಲ್ಲ, ಹೌದಾ? ನಿನ್ಗೆ ಯಾಕೆ ಬಡ್ಡಿ ಮಕ್ಳು ವಿಷಯ? ಸುಮ್ನಿರೆ. ಅಯ್ಯೋ ಅಕ್ಕ, ಹೊರಗಡೆ ಎಲ್ಲರೂ ಅದ್ರ ಬಗ್ಗೆನೆ ಮಾತಾಡ್ತಿರ್ತಾರೆ, ಬಡ್ಡಿ ಮಕ್ಳು ತುಂಬಾ ಚೆನ್ನಾಗಿರ್ತಾರೆ ಅಂತ. ಹಾಗಾಗಿ ಕೇಳ್ದೆ ಅಷ್ಟೇ. ಒಂದೇ ಒಂದ್ಸಲಿ ಹೇಳ್ತೀನಿ, ಕೇಳಿಸ್ಕೊಂಡ್ಬಿಡು. ನೋಡು, ಈಗ ಕಷ್ಟಪಟ್ಟು ಸಂಪಾದನೆ ಮಾಡಿ ಅದ್ರಿಂದ ಸಂಸಾರ ಮಾಡ್ಕೊಂಡು ಹೋಗ್ತಾರಲ್ಲ, ಅವ್ರ ಟೈಮ್ ಎಲ್ಲ ದುಡಿಯೋದ್ರಲ್ಲೇ ಕಳ್ದೋಗುತ್ತೆ. ಅವ್ರು ಚೆನ್ನಾಗಿರಕ್ಕಾಗಲ್ಲ. ಈ ಬಡ್ಡಿ ವ್ಯವಹಾರ ಮಾಡ್ತಾರೆ ನೋಡು, ಒಂದ್ಸಲ ದುಡ್ಡು ಕೊಡ್ತಾರೆ, ತಿಂಗಳ ಇನ್ಕಮ್ ಬರ್ತಾನೆ ಇರುತ್ತೆ. ಇಡೀ ತಿಂಗಳು ಅವ್ರ ಮನೇಲೇ ಇರ್ತಾರೆ, ಅವ್ರ ಮಕ್ಳೆಲ್ಲ ಖುಷಿಯಾಗಿರ್ತಾರೆ. ಇಷ್ಟೇ ಬಡ್ಡಿ ಮಕ್ಳು ಸೂಪರ್ ಆಗಿರ್ತಾರೆ. ನೋಡು, ನಾನು ಬಡ್ಡಿ ದುಡ್ಡು ವಸೂಲಿ ಮಾಡಿ ಎಷ್ಟೊಂದು ದುಡ್ಡು ಮಾಡ್ಕೊಂಡಿದ್ದೀನಿ. ಹಾಗಾದ್ರೆ ನೀವು ಬಡ್ಡಿ ಮಗಳು. ದುಡ್ಡು ಜಾಸ್ತಿ ಇದ್ರೆ ಸ್ವಲ್ಪ ಈ ಕಡೆ ತಳ್ಳಬಹುದು. ತಳ್ಳೋ ಹಣ ನಮ್ಮ ಹತ್ರ ಇಲ್ಲ, ಇದ್ರೆ ನಾವು ಕೊಡಲ್ಲ. ಅಚ್ಚಮ್ಮ, ನಾನ್ ನಿಮಗ್ ಸಹಾಯ ಮಾಡ್ಲಾ? ಏನ್ ಸಹಾಯ ಮಾಡ್ತೀವ? ಖರ್ಚು ಮಾಡೋದಕ್ಕ? ಹಂಗೇನಿಲ್ಲ, ವೇದನ್ನ ಸಿನಿಮಾಗೆ ಮಾಲ್ಗೆ ಎಲ್ಲ ಕರ್ಕೊಂಡು ಹೋಗಕ್ಕಾಗುತ್ತಲ್ಲ. ಅಕ್ಕ, ನೀನ್ ಇವ್ನ್ ನಂಬ್ಕೊಂಡು ದುಡ್ಡು ಕೊಟ್ರೆ ಕೆಟ್ಟೆ. ಇವನು ಡಂಗಾಡಿ ಆಫ್ ಇಂಡಿಯಾ. ನಾನು ಮಾಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ, ಆದ್ರೆ ಅರ್ಧ ದಾರಿಲೆ ಕೈ ಕೊಟ್ಟು ಬೇರೆ ಹುಡುಗಿ ಜೊತೆ ಹೋಗ್ತಾನೆ. ಕೇಳಿಸ್ತಾ? ಅದು ಯಾವಾಗ್ಲೂ ಒಂದೊಂದ್ಸರಿ ಆಗಿರ್ಬೋದು, ದಿನ ಹಂಗೆ ಮಾಡ್ತೀವ. ತಪ್ಪು ತಿಳುವಳಿಕೆ ಯಾವತ್ತೋ ಒಂದಿನ ಅಲ್ಲ, ಯಾವತ್ತೂ ಹಾಗೆ ಆಗತ್ತೆ. ಕೇಳ್ತಾ ಇದ್ದೀನಿ ರೇ. ನೀವ್ ಈ ರೀತಿ ಎಲ್ಲ ಮಾಡ್ತೀರಾ ಅಂತಾನೆ ನಾವ್ ನಿಮ್ಗೆ ಹಣನ ಕೊಡಲ್ಲ. ತಾವಿಬ್ರು ಸೈ ಮಾಡಿಸ್ಬಹುದು, ಕನ್ನಡದಲ್ಲಿ ಕಳ್ಸ್ಕೋಬಹುದು. ಸಾರೋ, ಇವ್ರಿಬ್ರು ಕಳ್ರು ಕಣೆ. ಏನೇ ನೆಪ ಮಾಡಿ ಬಂದ್ ದುಡ್ಡು ಕೇಳಿದ್ರು ಕೊಡ್ಲೇಬೇಡ, ಸರಿಯಾಗಿ ಬುದ್ಧಿ ಕಳ್ಸು. ಕಷ್ಟ ಇದೆ, ದಯವಿಟ್ಟು ಕೊಡಿ ಅಂತ ಕೇಳಿದ್ರೆ ಏನ್ ಮಾಡೋದು? ಆಯಾ ಸತ್ರು ಕೊಡ್ಬೇಡ ಕಣೆ. ನಾನ್ ಸತ್ರೆನಾ? ಅವ್ರ ಸತ್ರೆ ಯಾರಿಗೆ ದುಡ್ಡು ಬೇಕಾಗುತ್ತೆ? ಸಂಬಂಧಿಕರಿಗೆ, ಉಳಕ್ಕೆ ಸುಡಕ್ಕೆ. ದುಡ್ಡು ಕೊಡೋರು ಯಾರವ್ರೆ, ದುಡ್ಡು ಕೊಡೋರು ಎಲ್ಲವ್ರೆ. ದುಡ್ಡು ಕೊಡೋರು ಯಾರವ್ರೆ, ದುಡ್ಡು ಕೊಡೋರು ಎಲ್ಲವ್ರೆ. ಜಿಂಗಿ ಚಕ್ಕ. ಲೇ ಮುಂಜಾ, ಹಣ ಕೀಳಕ್ಕೆ ತುಂಬಾ ದಾರಿ ಇದೆ. ಏನಪ್ಪ? ಕರೆಂಟ್ ಬಿಲ್ ಡ್ಯೂ ಆಗಿದೆ ಅಂತ ಕರೆಂಟ್ ಆಫ್ ಮಾಡ್ಬಿಟ್ರೆ, ಲೇ ಇರಬರ ಹಳೆ ಬಿಲ್ನೆಲ್ಲ ತಗೊಂಡ್ KV ಆಫೀಸಿಗೆ ಹೋಗ್ತಾರೆ, ಅವಾಗ ಸಿಕ್ಕೊಂಬಿದ್ಬಿಡ್ತೀವಿ. ಮನೆ ಬಂದ ತಕ್ಷಣ ಅವರೇ ಶಾಕ್ ಕೊಟ್ಬಿಡ್ತಾರೆ. ನಮ್ಮಲ್ಲೇ ಯಾರಿಗಾದ್ರೂ ಆಕ್ಸಿಡೆಂಟ್ ಆಗ್ಬಿಟ್ರೆ ಆಸ್ಪತ್ರೆ ಕರ್ಕೊಂಡು ಹೋಗಿ ಸೇರಿಸ್ತಾರ ಕಣ, ಅವ್ರ ಇಂಜೆಕ್ಷನ್ ಚುಚ್ಚಿ ಸರಿ ಮಾಡ್ತಾರೆ. ಅಯ್ಯೋ, ಹಾಗಾದ್ರೆ ನಮಗ್ ತುಂಬಾ ಸಾಲ ಆಗಿದೆ, ತೀರ್ಸಿ ಅಂತ ಅವ್ರನ್ನ ಕೇಳಿದ್ರೆ ಯಾವನ್ನ ಕೇಳಿ ಸಾಲ ಮಾಡ್ತೀಯೋ? ಇನ್ನು ಸಾಲ ಮಾಡಿಲ್ಲ ಕಣೋ ಅಂತ ಅವ್ರು ಕೇಳ್ತಾರೆ, ದಬಾಯಿಸ್ತಾರೆ. ದುಡ್ಡನ್ನೆಲ್ಲ ಎಂತ ಮಾಡಿದ್ರಿ ಅಂತಾರೆ. ಮುಂಜಾ, ನಂದು ಐಡಿಯಾ ಎಲ್ಲ ಫೇಲ್ ಆಗ್ತಿದ್ಯಲ್ಲ, ನಿನ್ನ ಹತ್ರ ಯಾವ್ದಾದ್ರು ಹೊಸ ಐಡಿಯಾ ಇದ್ರೆ ಕೊಡ. ಅದು ಕಣ ಹೊಸ. ವೇರ್ ಮೈಂಡ್ ದೇ ರೋಡ್, ಸ್ವಲ್ಪ ಬುದ್ಧಿ ಅಲ್ಪ ಸಾದಿ. ನಾನ್ ಹೇಳೋ ಐಡಿಯಾ ಕೇಳೋ, ದುಡ್ಡು ಚೆನ್ನಾಗಿ ಸಿಗುತ್ತೆ. ನಾವು ಮನೆ ಬಿಟ್ಟು ಹೋಗ್ತಿದೀವಿ. ಮನೇಲಿ ಯಾರಿದ್ರಿ? ಈ ಮನೆ ಯಜಮಾನ ಯಾರು? ಗಂಡಸ್ರು ಯಾರು, ಹೆಂಗಸ್ರು ಯಾರು? ಕಾಣಲ್ವಾ? ಇಲ್ಲ ಯೋಚನೆ ಮಾಡೋಷ್ಟು ಪರಿಜ್ಞಾನ ಇಲ್ವಾ? ಜೀವನದಲ್ಲಿ ದುಡ್ಡೇ ಮುಖ್ಯ ಅಲ್ಲ, ಸಂಬಂಧನೂ ಮುಖ್ಯ. ಓಹೋ, ಸೋಂಬೇರಿತನ ಮುಖ್ಯ ಅಲ್ಲ, ಸಂಪಾದನೆ ಮುಖ್ಯ. ಅವಕಾಶ ಸಿಕ್ಕಾಗ ಲಕ್ಷ ಸಂಪಾದನೆ ಮಾಡ್ತೀವಿ. ಈ ಮೀನ್ ಹಿಡಿಬೇಕಾದ್ರೆ ಗಾಳಕ್ಕೆ ಎರೆಹುಳ ಸಿಕ್ಸ್ಬೇಕಲ್ಲ, ಹಾಗೆ ಬಂಡವಾಳ ಹಾಕಿದ್ರೆ ಲಾಭ ತಾನಾಗೆ ಬರುತ್ತೆ. ಬರುತ್ತೆ. ಹಾಗಿದ್ರೆ ಬಂಡವಾಳ ಹಾಕಿ ಲಾಭ ತಗೊಳ್ಳಿ.
ನಾನು ಮನ್ಸು ಮಾಡ್ರೆ ವೇದಂಗ್ 2 ವೀಲರ್ ಕೊಡಿಸ್ತೀನಿ. ನಾನು ಮನಸ್ಸು ಮಾಡಿದ್ರೆ ರುಕ್ಮಿಣಿಗೆ 3 ವೀಲರ್ ಕೊಡಿಸ್ತೀನಿ. ನೀನೇ ನಿನ್ನ ಹೆಂಡತಿಗೆ 3 ವೀಲರ್ ಕೊಡ್ಸೋದು. ನಾನು ಮನ್ಸು ಮಾಡ್ರೆ ಅದಕ್ಕೆ ಅಮ್ಮಂಗ್ 6 ವೀಲರ್ ಲಾರಿ ಕೊಡಿಸ್ತೀನಿ. ದಾವಣಗೆರೆ ದುರ್ಗಮ್ಮನ ಜಾತ್ರೆ ಸಿಗುತ್ತಲ್ಲ ಅದ ಮಂಜು. ನಾನು ಮನ್ಸು ಮಾಡ್ರೆ ಬಾವಿ ಅತ್ತೆಗೆ. ಕತ್ತೆ ರಾಸ ಕೇಳಿದ್ರ ಬೇಕಂತಾನೆ ಹೇಳ್ದೆ. ಹೋಗಸ್ ಬಿಡ್ಬೇಡ ಕಣೋ. ನಿನಗ್ ಜಾತ್ರೆ ಸಿಗೋ ಐಟಮ್ ಕೊಡ್ಸಕ್ಕೋ ಯೋಗ್ಯತೆ ಇಲ್ಲ ಅಂತ ನನಗೆ ಚೆನ್ನಾಗ್ ಗೊತ್ತು. ವೈಶಾಲಿಯವರೇ ಏನ್ರಿ ಮಾತಾಡ್ತಾ ಇದ್ರ? ನಮಗೇನು ಕೊಡ್ಸಕ್ ಆಗಲ್ಲ ಅಂತನಾ? ನೋಡಿ, ನಾವು ಕೆಲ್ಸಕ್ಕೆ ಸೇರಿ ಸೆಟ್ಲ್ ಆಗೋವರೆಗೂ ನೀವು ದುಡ್ಡು ಕೊಡ್ತೀರಾ ಕೊಡಿ, ಇಲ್ಲ ಅಂದ್ರೆ ಮನೆ ಬಿಟ್ಟು ಹೋಗ್ತೀವಿ. ಅದಕ್ಕೆಮ್ಮ ಹೇಳಕ್ ಮುಂಚೆ ಒಂದ್ಸರಿ ಯೋಚನೆ ಮಾಡಿ. ಈ ಮನೆಯಲ್ಲಿ ದೊಡ್ಡ ಗಂಡಸು ಅಂದ್ರೆ ಅಣೆಯ, ಚಿಕ್ಕ ಗಂಡಸು ಅಂದ್ರೆ ನಾವು ಮನೆ ಬಿಟ್ಟು ಹೋದ್ರೆ ಈ ಮನೆಗೆ ಗಂಡು ದಿಕ್ಕಿಲ್ದಿದ್ದಂಗ ಆಗ್ಬಿಡ್ತದೆ. ಮಂಜ ಏನಾದ್ರು ಮನೆ ಬಿಟ್ಟು ಹೋದ್ರೆ ಗಂಡಲ್ಲಕ್ಕ ನನಗ್ ಗಂಡ ಇದಾಗುತ್ತೆ. ಯೋಚನೆ ಮಾಡ್ಬೇಡ ಕಣೆ, ಸಂಪಾದನೆ ಮಾಡೋ ಗಂಡನ ತಂದು ನಿನ್ ಮದ್ವೆ ಮಾಡ್ತೀನಿ. ಇದು ಯಾಕೋ ಅತಿ ಆಯ್ತು ಕಣ. ಈ ತರ ಮರ್ಯಾದೆ ಗೆಟ್ಸ್ಕೊಂಡ್ ನಾವಿದ್ರೆ ಗಂಡಸತ್ವಕ್ಕೆ ಅವಮಾನ. ನಡಿಯ ಹೋಗೋಣ. ನೋಡಿ ನಿಧಾನ ಹೋಗೋಣ, ಯಾರು ಬಿಡ್ಬೋದು. ಹೋಗ್ಬೇಡ್ರಿ. ರುಕ್ಕು, ಅವ್ರು ನೋಡು, ನೀವು ಮನೆಯಿಂದ ಹೊರಡಿ ಅಂತ ಅವಾಗಿಂದ ಹೇಳ್ತಾ ಇದ್ದಾರೆ. ಆದ್ರೆ ನೀನೊಬ್ಳೇ ಇಲ್ಲಿರಿ ಅಂತ ಹೇಳ್ತಾ ಇದೀಯಾ. ನೀನು ನನ್ನ ಹೆಂಡತಿ ರುಕ್ಕು, ನೀನು ನೋಡ್ತಾ ಇದ್ರೆ ನನ್ನ ಹೃದಯ ತುಂಬಿ ಬರ್ತಾ ಇದೆ. ನಾನ್ ಹೇಳಿದ್ದು ವಾಸ್ತು ಪ್ರಕಾರ ಇವಾಗ ಸಮಯ ಸರಿಯಾಗಿಲ್ಲ, ಇನ್ನು 10 ನಿಮಿಷ ಬಿಟ್ಟು 10 ಅಲಗಿ ಅಂತ. ಎಂತದ ಬ್ಯಾಗ್ ತುಂಬಾ ಭಾರ ಇದೆ ಕಣೋ. ಡ್ರೀಮ್ ಕಣೋ. ಹೊಸ ಬರೀ ದುಡ್ಡು ಕೇಳಿದಕ್ ಮನೆಯಿಂದ ಆಚೆ ಹಾಕಿದ್ರೆ ನಾವ್ ಎತ್ಲ ಹೋಗದ? ರಾತ್ರಿ ಊಟ ಮಾಡೋದಲ್ಲಿ ಮಲಗೋದೆಲ್ಲೋ? ಕಣ, ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಗಿದ್ರೆ, ರೈಲ್ವೆ ಸ್ಟೇಷನ್ ಮಲಗಿದ್ರೆ ಪೊಲೀಸ್ನವ್ರು ಬಂದು ರಪ 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 ಅಂತ ಹೊಡೆದು ಬೆರೆಸ್ಬಿಡ್ತಾರೆ. ಲೇ ಮಂಜ, ನಿಮ್ದು ಐಡಿಯಾಗಳು ಯಾವ್ದು ವರ್ಕೌಟ್ ಆಗ್ತಾ ಇಲ್ಲ. ನಾನೀಗ ಒಂದು ಐಡಿಯಾ ಕೊಡ್ತೀನಿ, ಅದನ್ನು ಮಾಡಿದ್ರೆ ಹಣ ದುಡ್ಡು ಮಾಡ್ಲೇಬಹುದು. ಹಂಗ ಏನ್ ಐಡಿಯಾ? ಇಷ್ಟು ಮಾಡೋಣ. ಹೊಸ ಸೂಪರ್ ಕಣ. ಪಾರು, ಇವ್ರಿಗೆ 1 ಪೈಸಾ ಸಾಲ ಕೊಟ್ರು ಪ್ರಯೋಜನ ಇಲ್ಲ ಕಣೆ. ಒಟ್ನಲ್ಲಿ ನನ್ನ ಅಭಿಪ್ರಾಯದ ಪ್ರಕಾರ ಇವ್ರು ಇಡೀ ವಿಶ್ವದಲ್ಲಿ ಅಮೇಜಿಂಗ್ ಯೂಸ್ಲೆಸ್ ಪೀಪಲ್. ವಾಸೂರ್ನ ನೋಡ್ತಾ ಇದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಎಷ್ಟೇ ಆದ್ರೂ ಅವರು ಸಂಸಾರಸ್ಥರಲ್ವಾ, ಕಷ್ಟದಲ್ಲಿದ್ದಾರೆ ಅಂದ್ರೆ ಹೊಟ್ಟೆ ಚುರ್ರು ಅನ್ನತ್ತೆ, ಅದಕ್ಕೆ ಸಹಾಯ ಮಾಡ್ಬಿಡ್ತೀನಿ. ಹೋಗ್ ಒಂದ್ ಲೋಟ ತಣ್ಣಗಿರೋ ನೀರ್ ಕೊಡಿ. ಲೇ ಪೆದ್ದಿ ಪಾರು, ಬರೀ ಸಂಸಾರಸ್ಥರಾದ್ರೆ ಸಾಕಾ? ಸಂಸಾರ ಅಂತ ಕಟ್ಕೊಂಡ್ಮೇಲೆ ಸಂಪಾದನೆ ಮಾಡ್ಬೇಕು. ಸೋಂಬೇರಿ ಕಟ್ಟೆ. ಏನು ನೀವಿಬ್ರು ನಮ್ ಬಗ್ಗೆ ಲಘುವಾಗಿ ಮಾತಾಡ್ತಾ ಇದ್ದೀರಾ? ವಾಸುದೇವ್ ಅವ್ರೆ, ಇನ್ನೂ ಲಘುವಾಗಿ ಮಾತಾಡ್ಬೇಕು ಅಂತ ಟ್ರೈ ಮಾಡ್ತಾ ಇದೀವಿ, ಪದಗಳು ಸಿಗ್ತಾ ಇಲ್ಲ. ವಾಸೂರೇ, ನಿಮ್ಮನ್ನ ನೋಡ್ತಾ ಇದ್ರೆ ಭೂಮಿಗೆ ಭಾರ ಅನಿಸ್ತಾ ಇದೆ. ಪಾರು ಅವ್ರೆ, ನಾನು ಹೈಟ್ ತಕ್ಕ ವೆಯ್ಟ್ ಇದ್ದೀನಿ. ನಾ ಕುತ್ಕೊಂಡಿನಲ್ಲ, ಅದಕ್ಕೆ ನೀ ಹಂಗ ನಿಮಗ್ ನೀವೇ ಹೇಳ್ಕೊಬೇಕು. ರೀ ವಾಸುದೇವ್ ಅವ್ರೆ, ಈಗಿನ ಕಾಲದಲ್ಲಿ ಅವ್ರವ್ರಿಗೆ ಸಿಗ್ತಾ ಇಲ್ಲ, ಬೇರೆಯವ್ರನ್ನ ಯಾಕ್ರಿ ಕೈ ಹಾಕ್ತಿದ್ದೀರಾ? ರೀ ವೈಶಾಲಿ ಅವ್ರೆ, ನನಗೆ ಬೇರೆಯವ್ರ ತಟ್ಟೆ ಕೈ ಹಾಕಿ ಅಭ್ಯಾಸ ಇಲ್ಲ ರೀ. ಅಯ್ಯೋ ಬುದ್ಧಿವಂತ ಮಗು, ತಟ್ಟೆಗೆಲ್ಲಿ ಹೊಟ್ಟೆಗೆ ಕೈ ಹಾಕಿದಿರಲ್ಲ. ನಮ್ಮ ಅತ್ತೆ ಒಟ್ಟಿಗೆ ಯಾಕೆ ಕೈ ಹಾಕೋದೆ? ನಾನ್ ಹೇಳಿದ್ದು ಅನ್ನದ ವಿಷಯ. ಇದಕ್ಕೆ ನಾನು ಹೇಳೋದು ನೀವಿಬ್ರು ಯೂಸ್ಲೆಸ್ ಅಮೇಜಿಂಗ್ ಪೀಪಲ್ಸ್ ಅಂತ. ಈಗಿನ ಕಾಲದಲ್ಲಿ ಅನ್ನ ತಿನ್ ಮಕ್ಳೇ ಬದುಕಲ್ಲ, ವಿಷ ತಿನ್ ಮಕ್ಳು ಬದುಕ್ತಾರ? ನಿಮ್ಮಿಬ್ರ ಹತ್ರ ನಾವ್ ಮಾತಾಡ್ತೀವಲ್ಲ, ನಮಗ್ ಬುದ್ಧಿ ಇಲ್ಲ. ಬಾ ವೈಶಾಲಿ, ಹೋಗೋಣ. ಲೇ ಮಂಜ, ಇವ್ರು ನಮ್ಮನ್ನ ಯಾಕೋ ತುಂಬಾ ಅವಮಾನ ಮಾಡ್ತಾ ಇದಾರೆ ಕಣ. ಈ ಮನೇಲಿ ನಾವಿಬ್ರು ದೊಡ್ಡಲಿ ಮುಳ್ಳಾಗ್ಬಿಟ್ವಲ್ಲೋ. ಸಂಸಾರ ಬೇಡ ಅಂತೀಯ? ಬೇಡ ಕಣ, ಸನ್ಯಾಸಿ ಆಗದ್ ವಾಸಿ ಅಂತೀಯ? ಅದೇ ವಾಸಿ. ನೀನೊಬ್ನೇನಾ? ಅಲ್ಲ, ನನ್ ಜೊತೆ ನೀನು. ಹಂಗಾದ್ರೆ ಜೈ ಬಿಡದಿ ಮಾಲಿಂಗ. ಭವತಿ ಭಿಕ್ಷಾಂದೇಹಿ. ಭಿಕ್ಷೆ ಕೊಟ್ಟು ಪುಣ್ಯ ಕಟ್ಟಿಕೊಳ್ಳಿ. ಹೌದೌದು, ಹಾಡು ತುಂಬಾ ಚೆನ್ನಾಗಿದೆ. ಗಿಲ್ಗಿ ಗಿಲ್ಲಿ ಗಿಲ್ಲಕ್, ಕಾಲಿಗೆ ಜಲ್ಲಕ್. ಏನೋ ಬೈದ್ರು ಅನ್ಸುತ್ತೆ. ಹಾಗಲ್ಲ, ಹಾಡಬೇಡಿ ಅಂದ್ರು. ವೇದ, ಸುಮ್ನೆ ಇರು. ಸ್ವಾಮಿಗಳಿಗೆ ಪ್ರಣಾಮಗಳು. ನಮಸ್ಕಾರ ತಾಯಿ. ನಿನಗೆ ಇನ್ನು ಒಂದೇ ಒಂದು ವರ್ಷದಲ್ಲಿ ಒಂದು ಗಂಡು ಮಗು ಆಗಲಿ ಅಂತ ಹೇಳ್ತಾ ಇದ್ದಾರೆ. ಗುಂಡ್ಕಲ್ ತರ ಇದೆ, ಗಂಡನೇ ಮನೇಲಿಲ್ಲ, ಇನ್ ಗಂಡ್ ಮಗು ಎಲ್ಲಿಂದ ಆಗ್ಬೇಕು? ನಾನು ಬಂದಿನಲ್ಲ. ಅಂದ್ರೆ ನಾನು ಬಂದಿದ್ದೀನಿ, ನಿನಗೊಂದು ವರ ಕೊಡ್ತೀರಿ, ಆ ವರ ವೇಸ್ಟ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ.
ಸಾರಿ, ಅದು ಜಾನಿ ಅಲ್ಲ, ಸ್ವಾಮಿ. ಅಯ್ಯೋ ಯಪ್ಪಪ್ಪ, ಸ್ವಾಮಿಗಳಿಗೆ ಚಿಕ್ಕ ವಯಸ್ಸಲ್ಲಿ ನಾಯಿ ಕಚ್ಚಿತ್ತು ಅನ್ಸುತ್ತೆ, ಇಂಜೆಕ್ಷನ್ ಕೊಡ್ತಿಲ್ವಾ? ಇರ್ಲಿ ಬಿಡಿ, ಬೈಬೇಡಿ. ಸ್ವಾಮಿಗಳೇ, ನನ್ಗೊಬ್ಬ ಬಾಯ್ ಫ್ರೆಂಡ್ ಇದ್ದ, ತುಂಬಾ ಚೆನ್ನಾಗಿದ್ದ, ಮಂಜ ಅಂತ. ತೀರ್ಥಹಳ್ಳಿಯಿಂದ ಬಂದು ಇಲ್ಲಿಗೆ ಸೆಟ್ಲ್ ಆಗಿದ್ದ. ನಾನು ಅವನು ತುಂಬಾ ಡೀಪ್ ಆಗಿ ಲವ್ ಮಾಡ್ತಿದ್ವಿ. ಇನ್ನೇನ್ ಮದ್ವೆ ಆಗ್ಬೇಕು ಅಂತ ಇದ್ವಿ. ಆದ್ರೆ ಏನ್ ಮಾಡುದು, ಏನೋ ಪ್ರಾಬ್ಲಮ್ ಆಗಿ ಅವ್ನ್ ಬೇಜಾರ್ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ನೀವೇ ಹೇಳಿ, ಅವ್ನ್ ವಾಪಸ್ ಬರ್ತಾನ? ನಾನು ಅವನು ಮದ್ವೆ ಆಗ್ತೀವ? ತೀರ್ಥಹಳ್ಳಿಲಿ ಅಡಕೆ ತೋಟದಲ್ಲಿ ಅಡಕೆ ಸುರಿತಾ ಹಲಸಿನ ತಿಂತ ವರ್ಷದಾದೇನೋ ಹರಿಯುವ ಮುನ್ನವೇ ಬಿಟ್ಬಿಡಿ ಬಿಟ್ಬಿಡಿ ಬಿಟ್ಬಿಡಿ. ಬಿಟ್ಟೆ ಬಿಡಿ. ಸ್ವಾಮಿಗಳೇ, ಯಾವ ಮಂಜು ಜೊತೆ ನಮ್ಮ ಯಜಮಾನ್ರು ಮನೆ ಬಿಟ್ಟು ಹೋಗಿದ್ದಾರೆ. ಅವ್ರಿಗೆ ಇನ್ ಮುಂದೆ ಆದ್ರೂ ಬುದ್ಧಿ ಬಂದು ಮನೆಗ್ ಬರ್ತಾರಾ? ಒಂದು ವಾರ ನಮ್ಮನ್ನು ನಿಮ್ಮ ಮನೆಯಲ್ಲಿ ಇಟ್ಟುಕೊಂಡು ಆತಿಥ್ಯ ಕೊಡಿ, ನಿಮಗೆ ಒಳ್ಳೇದಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ಸ್ವಾಮಿಗಳೇ, ಸುಮ್ನೆ ಮಾತಿಗೆ ಕೇಳ್ತೀನಷ್ಟೇ, ಬೇಜಾರ್ ಮಾಡ್ಕೊಳ್ಬೇಡಿ. ನೀವು ಫಲಹಾರ ಸ್ವೀಕರಿಸ್ತೀರಾ ಅಂತ ತಂದಿಟ್ಟೆ, ಆದ್ರೆ ನೀವ್ ನೋಡಿದ್ರೆ ಊಟ ಮಾಡ್ತಿದ್ದೀರಾ. ಕುರಿ ಕೋಳಿನ ಶನಿವಾರ ಸೋಮವಾರ ಕುಯ್ಯಂಗಿಲ್ಲ. ಅಜ್ಜಿ 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 ಆಯ್ತು, ಒಳ್ಳೆ ಅಲ್ಲಲ್ಲ, ನೀವೇನ್ ಹೇಳಿದ್ರು ಅರ್ಥ ಆಗಿಲ್ಲ. ಇರ್ಲಿ ಬಿಡಿ, ಆದ್ರೆ ನೀವು ಊಟ ಮಾಡ್ತಿರೋ ತಪ್ಪಲ್ವಾ? ನಮ್ಮ ಗುರುಗಳು ಹೇಳಿದ್ದಾರೆ, ಮೊದಲು ಮನುಷ್ಯನಿಗೆ ಆತ್ಮತೃಪ್ತಿ ಇರಬೇಕು. ಹೊರಗೆ ಸಾಧನೆ ಬಗ್ಗೆ ಯೋಚನೆ ಮಾಡಬೇಕಾದ್ರೆ ಹೊಟ್ಟೆ ಹಸಿನ ಬಗ್ಗೆ ಯೋಚನೆ ಇರಬಾರ್ದು ಅಂತ. ಹೌದಾ? ಹಾಗಾದ್ರೆ ಬೆಂಡೆಕಾಯಿ ಹಾಕ್ತೀನಿ, ಯೋಚನೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ಕಡೆ ಹಾಕಿ, ಈ ಕಡೆ ಹಾಕಿ, ಈ ಕಡೆ. ಪಾರೋ ಶಿವಾನಿ, ನೋಡಿ ಇಬ್ರು ಒಂದು ಮಣ ಅಂತ ತಿಂತಾ ಇದಾರೆ. ಸನ್ಯಾಸಿ ಅಂದ್ರೆ ಸರ್ವಸಂಗ ಪರಿತ್ಯಾಗಿಗಳು ಅಂತ ತಾನೆ, ಯಾವ್ದ್ರ ಮೇಲೂ ವ್ಯಾಮೋಹನೇ ಇರಲ್ಲ. ಇವ್ರು ನೋಡಿದ್ರೆ ಬಕಾಸುರ ವಂಶದವ್ರ ತರ ಗಬ 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 ಅಂತ ತಿಂತಾ ಇದಾರಲ್ಲೇ. ಇವ್ರು ಸನ್ಯಾಸಿಗಳೇ ಅಲ್ಲ, ಎಲ್ಲೋ ಹೊರಗೆಟ್ ಬಂದಿದ್ದಾರೆ. ಇವ್ರನ್ನ ಈ ಡ್ರೆಸ್ ನೋಡ್ತಾ ಇದ್ರೆ ನಂಗೆ ಕಳ್ ಸ್ವಾಮೀಜಿಗಳು ಅನ್ಸ್ತಾ ಇದಾರೆ. ಮೋಸ್ಟ್ಲಿ ಪರಪ್ಪನ ಅಗ್ರಹಾರದಿಂದ ತಪ್ಪಿಸ್ಕೊಂಡ್ ಬಂದಿರ್ಬೇಕು. ಹೌದಾ? ಹೌದು, ಹೊರಗ ಕಾವಿ ಒಳಗ ಮಾಯಾವಿ, ಎಲ್ಲಿ ನೋಡಿದ್ರಿ ಇಂತ ಕಳ್ ಸನ್ಯಾಸಿಗಳ ತುಂಬಾರ್ರಿ. ಫುಟ್ಪಾತ್ ನಾಗ ಕುಂತು 10 ರೂಪಾಯಿ ಶಾಸ್ತ್ರ ಹೇಳೋರೆಲ್ಲ ಟಿವಿ ಒಳಗ್ ಬಂದು 10 ಬೆಳಿ ಕಲರ್ ಉಂಗ್ರ ಹಾಕೊಳ್ಳೋದು, ರುದ್ರಾಕ್ಷ ಹಾಕೊಳ್ಳೋದು. ಅವ್ರು ಹೇಳಿದ್ದ ಶಾಸ್ತ್ರ, ಅವ್ರು ಹೇಳಿದ್ದ ಮಾತು, ಹಿಂಗ ದೊಡ್ಡ ಮಂದಿ ಆಗ್ಬಿಟ್ಟಾರ. ಇಂತ ಕಳ್ ಸನ್ಯಾಸಿಗಳನ್ನ ಸುಮ್ಮನೆ ಬಿಡಬಾರ್ದ್ರಿ. ಕರೆಕ್ಟ್ ಆಗಿ ಹೇಳ್ದೆ ಶಿವಾನಿ, ಇಂಥವ್ರಿಂದಲೇ ಕಾವಿಗಿರೋ ಮರ್ಯಾದೆ ಹಾಳಾಗ್ ಹೋಗಿದೆ. ಆದ್ರೂ ಪ್ರತ್ಯಕ್ಷವಾಗಿ ನೋಡಿದ್ರೆ ಪ್ರಮಾಣಿಸಿ ನೋಡು ಅಂತ ದೊಡ್ಡವ್ರು ಹೇಳಿದ್ದಾರೆ. ಗೋವಿಂದನ ನನ್ಗೆ ಅವಾಗ ಇದನ್ನೇ ಹೇಳ್ತಾನೆ, ಕಾದ್ ನೋಡೋಣ ಮುಂದೇನಾಗುತ್ತೆ ಅಂತ. ಶ್ರೀ ವಾಸು, ಅವ್ರಿಬ್ರು ಯಾಕೆ ಆ ರೀತಿ ಪೂಜೆ ಮಾಡ್ತಾ ಇದಾರೆ ಅಂತಾನೆ ಗೊತ್ತಾಗ್ತಿಲ್ಲಪ್ಪ. ನನ್ಗೂ ಅದೇ ಗೊತ್ತಾಗ್ತಿಲ್ಲ ವೇದ. ಪೂಜೆ ಅಂದ್ರೆ ಎಷ್ಟು ಗಮನ ಹರಿಸ್ಬೇಕು ಗೊತ್ತಾ? ಅಲ್ಲ, ಈ ದೇವ್ರನ್ನ ಹೇಗ್ ಪೂಜೆ ಮಾಡ್ಬೇಕು ಅಂತೀನಿ. ತುಂಬಾ ಭಕ್ತಿಯಿಂದ, ನಿಷ್ಠೆಯಿಂದ, ಏಕಾಗ್ರತೆಯಿಂದ ಪೂಜೆ ಮಾಡ್ಬೇಕು. ನಮ್ಮ ಪೂಜೆ ಬಗ್ಗೆ ನಿಮಗೆ ಅಪನಂಬಿಕೆ ಇದೆ. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ವಿಧಿ ವಿಧಾನಗಳಿರ್ತವೆ. ನಮ್ಮ ಗುರುಗಳು ಈ ರೀತಿ ಪೂಜೆ ಮಾಡ್ಬೇಕು ಅಂತ ಹೇಳ್ಕೊಟ್ಟಿದ್ದಾರೆ, ನಾವು ಆ ರೀತಿನೇ ಪೂಜೆ ಮಾಡ್ತಾ ಇದೀವಿ. ನಿಮ್ಮನ್ನ ನೋಡಿದ್ರೆ ಗುರುಗಳಿಂದ ದೀಕ್ಷೆ ಪಡೆದಿರೋ ತರ ಕಾಣಿಸ್ತಿಲ್ವಲ್ಲ? ಮತ್ತೆ ಫ್ಯಾನ್ಸಿ ಡ್ರೆಸ್ ಹಾಕೊಂಡು ಭಿಕ್ಷೆ ಬೇಡೋ ತರ ಕಾಣಿಸ್ತಿದ್ದೀರಾ. ನಿಮ್ಮಿಬ್ಬರಿಗೂ ದೀಕ್ಷೆ ಕೊಟ್ಟ ಗುರುಗಳು ಯಾರಪ್ಪ? ದಂಡ ಸ್ವಾಮಿಗಳು ಅಂತ. ಕರೆಕ್ಟೇ ಇದೆ. ಇಂಥ ದಂಡಪಿಂಡ ಶಿಷ್ಯರನ್ನ ಇಟ್ಕೊಂಡ್ಮೇಲೆ ಅವ್ರು ದಂಡ ಸ್ವಾಮಿನೇ. ನಿಮ್ಮ ದಂಡ ಸ್ವಾಮಿಗಳು ಎಲ್ಲಿದ್ದಾರೆ? ಕೈಲಾಸದಲ್ಲಿ ನಿಮ್ ಸಹವಾಸ ಮಾಡಿ ಹೊಗೆ ಹಾಕಿಸ್ಕೊಂಡ್ಬಿಟ್ರ? ಆ ಕೈಲಾಸ ಅಲ್ಲ, ಈ ಹಿಮಾಲಯ ಪರ್ವತದಲ್ಲಿ ತಪಸ್ಸಿ ಕೂರ್ತಾರಲ್ಲ, ಅಲ್ಲಿದ್ದಾರೆ. ಅವ್ರು ಇಲ್ಲಿಗೆ ಬಂದ್ಮೇಲೆ ನಮ್ಮಿಬ್ರಿಗೂ ದೀಕ್ಷೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇವ್ರ ಗುರುಗಳು ಹಿಮಾಲಯದಲ್ಲಿದೆ, ಆದಷ್ಟು ಬೇಗ ಬರ್ತಾರೆ. ದಂಡ ಕೊಡುಂ ಪಿಂಡ ಅಂಡ ಪಿಂಡ ಬ್ರಹ್ಮಾಂಡ ಬೋಡಮ ಮಗೀತ ಮುನ್ಗಂಡ ನಾನು ದಂಡ ಸ್ವಾಮಿ. ನಮಸ್ಕಾರ. ನೀವು ಯಾರಂತ ಗೊತ್ತಾಗ್ಲಿಲ್ಲ. ದಂಡ ಸ್ವಾಮಿ ಕೈಲಾಸದಿಂದ ಬಂದಿರೋರು. ಯಾರವ್ರೆ? ಇವ್ರನ್ನ ನೋಡ್ತಾ ಇದ್ರೆ ಆದಷ್ಟು ಬೇಗ ಹೊಗೆ ಹಾಸ್ಕೊಂಡು ಮತ್ತೆ ಕೈಲಾಸಕ್ಕೆ ಹೋಗೋ ತರ ಕಾಣಿಸ್ತಿದ್ದಾರೆ. ಸುಮ್ಮನೆ ಇರಿ. ನಾನು ಪಚ್ಚಪರಮೇಶ್ವರ ಪತ್ನಿ ಪಾರ್ವತಿ ಆಶೀರ್ವಾದ ಮಾಡ್ಬೇಕು.
ಸುಮಂಗಲಿ ಭವ. ನಾನು ವಾಸ್ತು ತಜ್ಞೆ ರುಕ್ಮಿಣಿ. ಡಜನ್ ಮಕ್ಕಳು ಪ್ರಾಪ್ತಿ ಭವ. ಎಲ್ಲಿ ನನ್ನ ಯೋಗ್ಯ ಶಿಷ್ಯಂದ್ರು? ಇಲ್ಲೇ ಎಲ್ಲ ಅಡ್ಡಾಡ್ತಾ ಇರ್ತಾರೆ. ಬಂದ್ರು, ನಿಮ್ ಗುರುಗಳು ಬಂದಿದ್ದಾರೆ ನೋಡಿ. ಏ ಯೋಗ್ಯರ ಬರ್ರೋ ಇಲ್ಲಿ. ಏನ್ ಮುಖ ನೋಡ್ತಿದ್ದೀರಾ? ಕಾಲ್ ನೋಡ್ಕೊಂಡು ನಮಸ್ಕಾರ ಮಾಡ್ರೋ. ಯಾರ ಇದು ಸಡನ್ ಸ್ವಾಮಿ? ಯಾಕೆ ಸುಮ್ನೆ ಹೊಡಿತಾ ಇದ್ದೀರಾ ಪಾಪ? ಇದು ಬರೀ ಏಟಲ್ಲ ಕಂದ, ಜ್ಞಾನದ ಏಟು, ಭಕ್ತಿ ಏಟು. ಈ ಏಟು ಎಷ್ಟು ಜಾಸ್ತಿ ಬೀಳುತ್ತೋ ಅಷ್ಟು ನನ್ನ ಶಿಷ್ಯಂದಿರು ಪುಣ್ಯವಂತರಾಗ್ತಾರೆ. ಒಂದು ಕಲ್ಲು ಶಿಲೆ ಆಗ್ಬೇಕು ಅಂದ್ರೆ ಸಾವಿರಾರು ಪೆಟ್ಟು ಬೀಳ್ಬೇಕು, ಇನ್ನೂ ಬೀಳ್ಬೇಕು. ಸಾಕು ಗುರುಗಳೇ, ನೀವು ಹಿಮಾಲಯ ಯಾತ್ರೆಗಂತ ಹೋದವರು ಅರ್ಧಕ್ಕೆ ಯಾಕೆ ವಾಪಸ್ ಬಂದ್ರಿ? ಸ್ವಲ್ಪ ಹಿಡ್ಕೊ, ನೀನ್ ಹಿಡ್ಕೊ. ನಾನು ಹಿಮಾಲಯಕ್ಕೆ ಹೋಗ್ತಾ ಇರ್ಬೇಕಾದ್ರೆ ನನ್ನ ದಿವ್ಯ ದೃಷ್ಟಿಯಲ್ಲಿ ನೋಡ್ದೆ, ನೀವಿಬ್ರು ಈ ಮನೆ ಸೇರ್ಕೊಂಡು ಆಚಾರ ವಿಚಾರನೆಲ್ಲ ಬಿಟ್ಬಿಟ್ಟಿದ್ರಿ. ನಿಮಗೆ ಬುದ್ಧಿ ಕಲಿಸ್ಬೇಕು ಅಂತಲೇ ನಾನಿಲ್ಲಿಗೆ ಬಂದಿರೋದು. ಅಂಡ ಪಿಂಡ ಬ್ರಹ್ಮಾಂಡ ಗೋಡ ಮಮ ಗೀತ ಮುಂಗಂಡ. ನಾನು ದಂಡ ಸ್ವಾಮಿ ಶಿಷ್ಯಂದ್ರ. ನಿಮ್ಗಿನ್ನು ಇಹಲೋಕದ ಆಸೆ ಪೂರ್ತಿಯಾಗಿ ಹೋಗಿಲ್ಲ. ಸನ್ಯಾಸತ್ವ ಸ್ವೀಕರಿಸ್ಬೇಕು ಅಂದ್ರೆ ಇಹಲೋಕದ ಆಸೆ ಹೋಗ್ಬೇಕು, ಪೂರ್ವಜನ್ಮದ ವಾಸನೆ ಹೋಗ್ಬೇಕು. ಅದೆಲ್ಲ ಹೋಗ್ಬೇಕು ಅಂದ್ರೆ ನೀವು ಉಪ್ಪು ತಿನ್ಬಾರ್ದು, ಹುಳಿ ತಿನ್ಬಾರ್ದು, ಖಾರನು ತಿನ್ಬಾರ್ದು. ಉಪ್ಪು ಹುಳಿ ಖಾರ ಏನು ತಿನ್ಬಾರ್ದು ಅಂದ್ರೆ ನಾವೇನ್ ಮಣ್ಣು ತಿನ್ಬೇಕಾ? ಅದನ್ನೇ ತಿನ್ನಿ. ಮಣ್ಣು ತಿಂದ್ರೆ ಮಣ್ಣಿನ ವಾಸನೆ ಬರುತ್ತೆ ಗುರುಗಳೇ. ದಡ್ಡ ಒಂದಲ್ಲ ಒಂದಿನ ಈ ದೇಹ ಮಣ್ಣಾಗಿ ಹೋಗ್ಲೇಬೇಕು. ಮಣ್ಣು ತಿನ್ಲಿಲ್ಲ ಅಂದ್ರೆ ಪ್ರಕೃತಿ ಕೊಟ್ಟಿರೋ ಹಣ್ಣು ತಿನ್ನು. ನಾವು ನಿಮ್ಮ ಶಿಷ್ಯರ? ಹೌದು ಶಿಷ್ಯ, ನೀವೇ ತಾನೇ ಹೇಳಿರೋದು ದಂಡಸ್ವಾಮಿ ನಮ್ಮ ಗುರುಗಳು ಅಂತ. ನಾನು ಹಿಮಾಲಯದಲ್ಲಿದ್ರು ನನ್ನ ದಿವ್ಯ ದೃಷ್ಟಿಯಿಂದ ನೀವೇನೇನ್ ಮಾಡ್ತಾ ಇರ್ತೀರಾ ಅಂತ ಗೊತ್ತಾಗುತ್ತೆ. ತಗೊಳ್ಳಿ, ಬಾಳೆಹಣ್ಣು ತಿನ್ನಿ. ಗುರುಗಳೇ, ಒಬ್ಬೊಬ್ರಿಗೆ ಒಂದೊಂದೇ ಬಾಳೆಹಣ್ಣ ಗುರುಗಳೇ? ಹೌದು ಶಿಷ್ಯ, ಮಧ್ಯಾಹ್ನಕ್ಕೆ ಒಂದು, ರಾತ್ರಿಗೆ ಒಂದು, ಬೆಳಗ್ಗೆ ಎದ್ದರೆ ಇನ್ನೊಂದು. ಒಂದು ಬಾಳೆಹಣ್ಣಿಗೋಸ್ಕರ ನಾವ್ಯಾಕೆ ಇಲ್ಲಿರ್ಬೇಕು? ಬಾಳೆ ತೋಟಕ್ಕೆ ಹೋಗಿ ಮಲಗ್ಬೋದಪ್ಪ. ತಿನ್ನೋದು ಮಲ್ಗೋದು. ಈಗ ನಿಮ್ಮಿಬ್ರಿಗೂ ಬುದ್ಧಿ ಬರ್ತಾ ಇದೆ. ನಾವ್ ಹೇಗ್ ನಡ್ಕೊಳ್ಬೇಕು ಅಂತ ತಾವ್ ಹೇಳಿದ್ರೆ ನಾವ್ ಹಾಗೆ ನಡ್ಕೊಳ್ತೀವಿ. ನಾವೆಲ್ಲ ಒಟ್ಟಿಗೆ ಪರಮಾತ್ಮನ ಧ್ಯಾನ ಮಾಡೋಣ. ಅವನ್ ಧ್ಯಾನ ಮಾಡ್ತಾ ಮಾಡ್ತಾ ಇಹಲೋಕದ ಬಂಧನನೇ ತೆಗೆದುಬಿಡೋಣ. ನಿಮ್ ಶಿಷ್ಯಂದ್ರಿಗೆ ದೀಕ್ಷೆ ಕೊಟ್ಟು ನಿಮ್ ಜೊತೆ ಹಿಮಾಲಯ ಕರ್ಕೊಂಡ್ ಹೋಗ್ಬೇಕು ಅಂತ ನನ್ನ ವಿನಂತಿ. ಕರ್ಕೊಂಡ್ ಹೋಗ್ತೀನಿ. ಅದಕ್ಕೆ ತಾನೇ ನಾನು ಅಷ್ಟು ದೂರದಿಂದ ಬಂದಿರೋದು. ಹೌದು. ಇವರಿಬ್ರು ಹಿಮಾಲಯ ಕರ್ಕೊಂಡ್ ಹೋಗಿ ಹುಟ್ಟುಡಿಗೆಯಲ್ಲಿ ಧ್ಯಾನ ಮಾಡಿಸಿ ಇವ್ರಿಗೆ ಮೋಕ್ಷ ಬರೋ ಹೊತ್ತಿಗೆ ದೀಕ್ಷೆ ಕೊಡ್ತೀನಿ. ಹುಷಪ್ಪ, ವಾಸಪ್ಪ, ಏನ ನಮ್ದು ಬೀದಿ ನಾಯಿ ಪಾಡು. ಊಟ ಮಾಡಂಗಿಲ್ಲ, ಊಟ ಕೇಳಿದ್ರೆ ಹಣ್ಣು ಹಂಪಲೆಲ್ಲ ಕೊಡ್ತಾರಲ್ಲೋ. ಲೇ ಮಂಜ, ಅವ್ರು ಹೇಗಿದ್ರು ನಮ್ ಸೇವೆಗಿದ್ದಾರೆ, ಅವ್ರ ಜೊತೆ ಆರಾಮಾಗಿ ಇದ್ದು ಬಿಡೋಣ. ನಿನ್ನ ಮಕ ನಾಯಿ ಮರಿ ನೆಕ್ಕ. ಮೊದ್ಲೇ ಅವ್ರು ಗೋಳ ಆಡಿಸ್ತಾ ಇದಾರೆ, ಇನ್ನೇನಾರು ತಗ್ಲಾಕೊಂಡ್ಬಿಟ್ರೆ ರುಬ್ಬ ಗುಂಡ್ತಾರ ತಿರ್ಸ್ಬಿಡ್ತಾರೆ. ನಿನ್ನ ಮುಖ ಓತಿ ಕ್ಯಾತ ನೆಕ್ಕ ಅವ್ರನ್ನ ಫಸ್ಟ್ ಪಟಾಯಿಸ್ಬಿಡೋಣ. ಆಮೇಲೆ ಅವ್ರ ಹತ್ರನೇ ಹೋಟ್ಲಿಂದ ತಿಂಡಿ ತೀರ್ಥ ತರಿಸ್ಕೊಂಡು ತಿಂದು ಬಿಡೋಣ. ನಿನ್ನ ಮಗ ಹೊಂದಿ ನೆಕ್ಕ ಎಂತ ಐಡಿಯಾ ಕೊಟ್ಟು. ಕರಿಯೋ ಸುಂದರವಾದ ಹೆಣ್ಣು ಮಕ್ಕಳೇ, ಬನ್ನಿ ಇಲ್ಲಿ.
ಬನ್ನಿ ನೀವು ಒಂಚ ಮಾಯ. ನಿಮ್ಮ ಸುಂದರವಾದ ಮುಖವನ್ನು ನೋಡಿ ನಮಗೆ ಸಂತೋಷವಾಯ್ತು ಅಂತ ಹೇಳ್ತಾ ಇದ್ದಾರೆ. ಲುಂಗಿ ಉಟ್ಕೊಂಡಿರೋ ಲುಂಗಿ ಸಾಮಾರ ನಿಮ್ಗೆ ಲುಂಗಿ ಡಾನ್ಸ್ ಮಾಡಕ್ ಬರ್ತೈತೇನ್ರಿ? ನಾವು ಸ್ವಾಮೀಜಿಗಳು, ನಾವು ಹಾಗೆಲ್ಲ ಲುಂಗಿ ಡ್ಯಾನ್ಸ್ ಮಾಡೋದಕ್ಕೆ ನಮಗೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಯ್ಯೋ ಅಯ್ಯೋ, ನಾವ್ ಹಾಕೋ ಸಾಂಗ್ ಸ್ಟೆಪ್ಗೆ ನೀವು ಡ್ಯಾನ್ಸ್ ಮಾಡ್ತೀರಾ, ನಿಮ್ ಲುಂಗಿನೂ ಡ್ಯಾನ್ಸ್ ಮಾಡುತ್ತೆ. ಮ್ಯೂಸಿಕ್. ನಿಲ್ಸ್ರ ನನ್ ಮಕ್ಳ, ಏನ್ ನಡ್ಸಿರ? ಲುಂಗಿ ಡ್ಯಾನ್ಸ್ ಲಾಕಪ್ನಾಗ ಹಾಕಿ ಪುಂಗಿ ಓದಿಸ್ಬಿಡ್ತೀನಿ. ನಾ ಯಾರ್ ಗೊತ್ತಾ? ಹುಬ್ಬಳ್ಳಿ ಪೊಲೀಸ್ ಈರವ್ವ. ಜೋಳನ ಗೋಧಿನ ಗಿಣಿಗೆ ಹಾಕಿದ್ರ ಹೆಂಗೆ ಹಿಟ್ಗತ್ತೆ ಪುಡಿ ಪುಡಿಯಾಗಿ ಕೆಳಗ್ ಬೀಳ್ತತ್ತ, ಹಂಗ ನಾನು ಒಂದ್ ಲಾಟಿ ಎಚ್ ಕೊಟ್ನಂದ್ರ ಮೈಯಾಗಿರೋ ಎಲ್ಬೆಲ್ಲ ಪುಡಿ ಪುಡಿಯಾಗಿ ಕೆಳಗ್ ಸುರಿತತಿ. ಹುಷಾರ್. 3 ಕತ್ತಿ 4 ಎಮ್ಮೆ 2 ಕೋಳಿ ವಯಸ್ಸಾಗೈತಿ ಅಂತವ್ರು ಸಣ್ಣ ವಯಸ್ಸಿನ ಹುಡುಗಿಯರ ಜೊತೆ ಡ್ಯಾನ್ಸ್ ಆಡ್ತೀರಿ? ದಂಡ ಸ್ವಾಮಿ, ಶರಣ್ರಿಪ್ಪ. ಆದಷ್ಟು ಬೇಗ ಪ್ರಮೋಷನ್ ಸಿಗ್ಲಪ್ಪ. ಥ್ಯಾಂಕ್ಸ್ ರೀ. ಆರಕ್ಷಕರೇ, ನಮ್ ಮುದ್ದಾದ ಹೆಣ್ಮಕ್ಳನ್ನ ಆಶೀರ್ವಾದ ಮಾಡ್ತೀನಿ ಬಂದ್ರಮ್ಮ ಅಂತ ಕರೆಸ್ಕೊಂಡು ಎಷ್ಟು ಅಸಭ್ಯವಾಗಿ ವರ್ತಿಸ್ತಿದಾರ್ ಗೊತ್ತಾ? ಕಾವಿ ತೊಟ್ಕೊಂಡು ಅಸಭ್ಯ ವರ್ತಿಸಕ ನಾಚಿಕೆ ಆಗಂಗಿಲ್ಲ ನಿಮ್ಗ? ನಿಮ್ಗ ಬಾಯಿ ಮಾತ ಹೇಳಿದ್ರೆ ಅರ್ಥ ಆಗಂಗಿಲ್ಲ. ಪೊಲೀಸ್ ಪಕ್ಷದ ಸ್ಟೇಷನ್ ಆಗ ಹೇಳ್ಬೇಕು. ಏ ಚಿಕ್ರಿ ಚಮೇಲಿ, ಇವ್ನ ಏನ್ ಮಾಡ್ದ ಅಂತ ಹೇಳ್ರಿ. ಕಾಮರ್ಸ್ ಸೇವೆ ಮಾಡಿದ್ರ ಪುಣ್ಯ ಬರ್ತೈತಿ ಅಂತ ಹೇಳಿ ದೊಡ್ಡೋರ್ ಹೇಳ್ಯಾರಿ. ಅದಕ್ಕ ನಾನು ಮತ್ತೆ ವೇದ ಸೇವೆ ಮಾಡಕ್ ಬಂದ್ರ ಫೋರ್ಸ್ ಮಾಡಿ ಬೈದು ಹೊಡೆದು ನಮ್ ಜೊತೆ ಲುಂಗಿ ಡಾನ್ಸ್ ಪುಂಗಿ ಡಾನ್ಸ್ ಮಾಡ್ಬೇಕಂತ ಹೇಳಿ ನಮ್ಮನ್ ಕುಣ್ಯಾಕ್ ಹಚ್ಚಿದ್ರಿ. ಅಷ್ಟೇ ಅಲ್ಲ, ನೀವು ಡಾನ್ಸ್ ಮಾಡ್ಲಿಲ್ಲ ಅಂದ್ರೆ ನೋಡಿ ಅಂತ ತುಂಬಾ ಹಿಂಸೆ ಕೊಟ್ರು ಈ ಗಡ್ಡ ಸ್ವಾಮಿ. ನಿನ್ ನಾಳೆ ಬಾಯಿ ಮಾತ ಹೇಳಿದ್ರ ನೀವ್ ಕೇಳಂಗಿಲ್ಲ. ಪೋಟಿ ನಿಕ್ಕಲ್ ಮಾಡ್ತೀನಿ. ಯಾರು ಕಂಡ್ರು ನನಗ್ ಭಯ ಆಗಲ್ಲ. ಹುಬ್ಬಳ್ಳಿ ಮಂದಿ ಕಂಡ್ರೆ ತೊಡೆ ಗಡ 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 ನಡುತ್ತದೆ. ಬಿಟ್ಬಿಡ್ರಿ ಮೇಡಮ್ ಅವರೇ, ಒಂದ್ ಸತ್ಯ ಹೇಳ್ತೀನಿ, ಯಾರಿಗೂ ಹೇಳ್ಬಿಡಿ. ನಾವು ಸನ್ಯಾಸಿಗಳಲ್ಲ, ನಾನು ಇದೇ ಮನೆಯವನು ಮಂಜ. ನಾನು ವಾಸ. ದಯವಿಟ್ಟು ಹೊಡಿಬೇಡಿ. ಹೊಯ್ಯಕ್ ಮನ್ಸ ಬರಂಗಿಲ್ಲ. ನನ್ಗೊಂದ್ ಚಿಕ್ಕ ಡೌಟ್ ಇತ್ತು. ಹೊಸ ಲೇಡಿ ಇನ್ಸ್ಪೆಕ್ಟರ್ಗೆ ಲೈಟಾಗಿ ನನ್ನೆಲ್ಲ ಆಗಿದೆ. ಮಾಡ್ತಾ ಇರೋ ನಾಟಕ ನಮಗ್ ಗೊತ್ತಿತ್ತು. ನಿಮಗೆ ಬುದ್ಧಿ ಕಲ್ಸೋದಕ್ಕೆ ಹಿಂಗ್ ಮಾಡಿದ್ದು. ಕ್ಷಮ ಹೊಡಿಬೇಡಿ, ದಯವಿಟ್ಟು ಕ್ಷಮಿಸಿ. ತಮಾಷೆಗೆ ಮಾಡಿದ್ವಿ, ಎಲ್ಲ ಹೊಟ್ಟಿಗೆ ಹಾಕಳಿ. ದಂಡ ಸ್ವಾಮಿ. ಅಯ್ಯೋ ದಂಡ ನನ್ನ ಪಿಂಗ ರೇ, ನಾವೆಲ್ಲ ಸೆಟ್ಲ್ ಆಗಿ ಕರೆಕ್ಟ್ ಆಗಿದೀವಿ, ನಾವೆಲ್ಲ ಒಂದೇ ಮನೆಯವರು. ನೀವು ಇಲ್ಲಿ ಇರ್ಬೇಡಿ, ಕಳ್ಸ್ಕೊಡಿ. ನೀನ್ ವೇದನ್ ಜೊತೆ ಮದ್ವೆ ಆಗೋವರ್ಗು ನಾನು ಇಲ್ಲಿಂದ ಹೋಗಲ್ಲಪ್ಪ. ನಾನು ವೇದನ್ ಮದ್ವೆ ಆದ್ರೆ ಇಲ್ಲ ಅಂದ್ರೆ ಇಲ್ಲ. ಅದನ್ನ ಕೇಳಕ್ ನೀವ್ ಯಾರ್ರೀ?